Hello everyone, Namaskara, welcome back to my YouTube channel Seema Speaks. ನನ್ನ ಹೆಸರು ಸೀಮಾ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮಂಗಳಗೌರಿ ಪೂಜೆ ವ್ರತದ ಬಗ್ಗೆ ಆಗಿರುತ್ತೆ. ಹಾಗೆ ಈ ಮಂಗಳಗೌರಿ ಪೂಜೆನ ಯಾರು ಮಾಡ್ಬೋದು ಅಂತ ಅಂದ್ರೆ ಮದುವೆ ಆಗಿರೋ ಹೆಣ್ಮಕ್ಳು ಹಾಗೂ ಮದುವೆ ಆಗದೆ ಇರೋ ಹೆಣ್ಮಕ್ಳು ಕೂಡ ಈ ಪೂಜಾ ವ್ರತನ ಮಾಡ್ಬೋದು. ಸೊ ಮದುವೆ ಆಗದೆ ಇರೋ ಹೆಣ್ಮಕ್ಳು ಬೇಗ ಮಾಂಗಲ್ಯ ಭಾಗ್ಯ ಸಿಗ್ಲಿ ಅಂತ ಈ ಪೂಜೆ ವ್ರತನ ಮಾಡ್ತಾರೆ. ಹಾಗೆ ಮದುವೆ ಆಗಿರುವಂಥ ಹೆಣ್ಮಕ್ಳು ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರಲಿ, ಸಂತಾನ ಭಾಗ್ಯ ಪ್ರಾಪ್ತಿಯಾಗಲಿ, ಹಾಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ ಅಂತ ಕೂಡ ಈ ವ್ರತನ ಮಾಡ್ತಾರೆ. ಸೊ ಇದು ನನ್ನ ಮದುವೆ ಆದಮೇಲೆ ಮೊದಲನೇ ಮಂಗಳಗೌರಿ ಪೂಜೆ ಆಗಿರೋದ್ರಿಂದ ಈ ಪೂಜೆನ ನಾನು ನನ್ನ ಅತ್ತೆ ಮನೇಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಪೂಜೆಗೆ ನಾವು ಹೇಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ, ಹಾಗೆ ನಾನು ಹೇಗೆ ರೆಡಿ ಆಗಿದ್ದೆ, ಪೂಜೆಯ ಕಥೆಯ ಸಾರಾಂಶ ಏನಿರುತ್ತೆ ಅನ್ನೋದನ್ನೆಲ್ಲನೂ ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಈ ಸ್ಯಾರಿನ ತೋರಿಸ್ತೀನಿ. ಸೊ ಈ ಸ್ಯಾರಿ ಬಂದ್ಬಿಟ್ಟು ನಾನು ನನ್ನ ಮದುವೆ ಟೈಮಲ್ಲಿ ನಮ್ಮ ಕಡೆ ವಿಳ್ಯಶಾಸ್ತ್ರ ಅಂತ ಹೇಳ್ತೀವಿ, ಹಾಗೆ ನನ್ನ ಗಂಡನ ಮನೆ ಕಡೆಯಲ್ಲಿ ದೊಡ್ಡೆಳೆ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ರಿಸೆಪ್ಷನ್ಗೂ ಮುಂಚೆ ಸಾಯಂಕಾಲದ ಹೊತ್ತು. ಸೊ ಇದೇ ಸ್ಯಾರಿಲೇ ನಾನು ನನ್ನ ರಿಂಗ್ ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಈ ಸ್ಯಾರಿ ಅಂತೂ ಬ್ಯೂಟಿಫುಲ್ ಪಿಕಾಕ್ ಪ್ರಿಂಟ್ ಥರನೇ ಬರುತ್ತೆ. ಆ್ಯಂಡ್ ಫೋಟೋಸಲ್ಲಿ ಆಗಿರ್ಬೋದು, ಹಾಗೆ ವಿಡಿಯೋಸಲ್ಲಿ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಸ್ಯಾರಿ ಜೊತೆ ಬ್ಲೌಸ್ ಕೂಡ ನಾನು ಆಲ್ಮೋಸ್ಟ್ ನೋಡ್ಬೋದು ತುಂಬ ಗ್ರ್ಯಾಂಡ್ ಅಂತನೂ ಅಲ್ಲ, ತುಂಬ ಸಿಂಪಲ್ ಅಂತನೂ ಅಲ್ಲ, ಹಾಗೆ ವರ್ಕ್ ಮಾಡಿಸಿದ್ದೀನಿ. ಯಾಕಂದರೆ ಇಲ್ಲಿ ಕಂಪ್ಲೀಟಾಗಿ ಗೋಲ್ಡ್ ಮತ್ತು ವೈಟ್ ಸ್ಟೋನ್ ಹಾಕ್ಬಿಟ್ಟು ವರ್ಕ್ ಮಾಡಿಸಿರೋದು. ಸೊ ಇನ್ನು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಸೊ ನೋಡ್ತಾ ಇರ್ಬೋದು. ಆ್ಯಂಡ್ ಈ ಸ್ಯಾರಿ ಬಾರ್ಡರ್ ಕೂಡ ನೋಡ್ತಾ ಇರ್ಬೋದು, ತುಂಬ ದೊಡ್ಡ ಬಾರ್ಡರ್ ಆಗಿರೋದ್ರಿಂದ ನಾನು ಇದರ ಕುಚ್ಚನ್ನು ಕೂಡ ಕುಚ್ಚು ಕಟ್ಸಿರೋದು ಕೂಡ ನೀವು ನೋಡ್ಬೋದು, ಡಬಲ್ ಕಲರ್ ಆಗಿದೆ. ಹಾಗೆ ಇದ್ರ ಮಧ್ಯದಲ್ಲಿ ಕಂಪ್ಲೀಟ್ಲಿ ನೀವು ನೋಡ್ಬೋದು ಗೋಲ್ಡ್ ಬೀಡ್ಸ್ನ ಕೂಡ ಹಾಕಿಸಿ ಮಾಡಿಸಿದ್ದೀನಿ. ಹಾಗೆ ಸ್ಯಾರಿ ತುಂಬ ಗ್ರ್ಯಾಂಡ್ ಇರೋದ್ರಿಂದ ಬ್ಲೌಸ್ಗೆ ಕಂಪ್ಲೀಟಾಗಿ ವರ್ಕ್ ಬೇಡ ಅಂತ ನೀವು ನೋಡ್ತಾ ಇರ್ಬೋದು, ಬ್ಯಾಕಲ್ಲಿ ಮಾತ್ರ ವರ್ಕ್ ಮಾಡಿಸಿ ಶೋಲ್ಡರ್ಗೆ ಈ ಥರ ವರ್ಕ್ ಮಾಡಿಸಿದ್ದೀನಿ. ಹಾಗೆ ತೋಳಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಬೀಡ್ಸ್ ಹಾಕಿಸಿ ಮಧ್ಯದಲ್ಲಿ ವೈಟ್ ಸ್ಟೋನ್ಸ್ನ ಕೂಡ ಹಾಕ್ಸಿದ್ದೀನಿ. ವೈಟ್ ಅನ್ಬೋದು ಅಥವಾ ಸಿಲ್ವರ್ ಕೂಡ ಅಂತ ಹೇಳ್ಕೋಬೋದು. ಸೊ ಈ ಸ್ಯಾರೀಸ್ಗೆ ಜ್ಯುವೆಲ್ರೀಸ್ ಬಂದ್ಬಿಟ್ಟು ಈ ನೆಕ್ ಪೀಸ್ ಹಾಕೋತಾ ಇದ್ದೀನಿ. ಸೊ ಇದನ್ನ ನೀವು ಆಲ್ರೆಡಿ ನೋಡಿರ್ತೀರಾ, ನನ್ನ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಇದನ್ನೇ ಹಾಕೊಂಡಿದ್ದು ಮೈಸೂರು ಸಿಲ್ಕ್ ಸ್ಯಾರಿ ಜೊತೆ. ಸೊ ಇದೊಂಥರ ಇವಾಗ ಕರೆಂಟ್ ಫೇವ್ರೇಟ್ ಆಗೋಗಿದೆ. ಆ್ಯಂಡ್ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ ಜೊತೆ. ಯಾಕಂದರೆ ಇದನ್ನು ಈ ಸ್ಯಾರಿಗೋಸ್ಕರ ಅಂತಲೇ ತೊಗೊಂಡಿದ್ದು. ಬಿಕಾಸ್ ನಾನು ಹೇಳಿದ್ನಲ್ಲ, ಬ್ಲೌಸಿಗೆಲ್ಲ ನಾನು ಪರ್ಲ್ ಥರ ವೈಟ್ ಸ್ಟೋನ್ಸ್ನ ಕೂಡ ಕೊಟ್ಟು ಮಾಡಿಸಿರೋದ್ರಿಂದ ಈ ನೆಕ್ ಪೀಸಲ್ಲೂ ಕೂಡ ನೀವು ನೋಡ್ಬೋದು ತುಂಬ ವೈಟ್ ಪರ್ಲ್ಸ್ ಥರ ಡಿಸೈನ್ಸ್ ಆಗಿರ್ಬೋದು, ಹಾಗೆ ರೆಡ್ ಸ್ಟೋನ್ಸ್ ಆಗಿರ್ಬೋದು. ಯಾಕಂದರೆ ಕಂಪ್ಲೀಟಾಗಿ ಕೂಡ ತುಂಬ ಗ್ರ್ಯಾಂಡಾಗಿ ಎಲಿಗೆಂಡಾಗಿ ಕಾಣಿಸ್ತಿದೆ. ಸೊ ಹಾಗಾಗಿ ಇದು ನನ್ನ ಕರೆಂಟ್ ಫೇವ್ರೆಟ್. ಇಯರಿಂಗ್ಸ್ ಬಂದ್ಬಿಟ್ಟು ಇದು ನೋಡ್ತಾ ಇರ್ಬೋದು. ಸೊ ಅದಕ್ಕೆ ಮಾಟಿ ಕೂಡ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಮತ್ತೆ ಹೇಳಿದ್ನಲ್ಲ, ಸೇಮ್ ವೈಟ್ ಸ್ಟೋನ್ಸ್ ಈ ಥರ ಇದೆ, ನೋಡ್ಬೋದು ನೀವು. ಸೊ ಇದು ಇಯರಿಂಗ್ಸ್. ಸೊ ಇನ್ಯಾಕೆ ವೆಯ್ಟ್ ಮಾಡೋದು, ಬನ್ನಿ ನೋಡೋಣ. ಸೊ ಇದು ನನ್ನ ಮೊದಲನೇ ವರ್ಷದ ಮಂಗಳಗೌರಿ ವ್ರತ ಆಗಿರೋದ್ರಿಂದ ನನಗೆ ಈ ಪೂಜಾ ವಿಧಾನಗಳಾಗಿರ್ಬೋದು ಅಥವಾ ವ್ರತದ ನಿಯಮಗಳಾಗಿರ್ಬೋದು ಎಲ್ಲವೂ ಹೊಸದು. ಹಾಗಾಗಿ ಅತ್ತೆನೇ ಎಲ್ಲನೂ ಹೇಳ್ಕೊಟ್ರು ಹೇಗೆ ಮಾಡಬೇಕು ಏನು ಅಂತ. ಸೊ ಮೋಸ್ಟ್ಲಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ನಾನು ಬೆಳಗ್ಗೆ ಎದ್ದು ಡೈರೆಕ್ಟಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ದೀನಿ. ಅಂತ ಅಂದರೆ ಫಸ್ಟು ಮನೆಯಲ್ಲಿರೋ ದೇವರುಗಳಿಗೆಲ್ಲ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಮಂಗಳಗೌರಿಗೆ ಏನೆಲ್ಲ ಡೆಕೋರೇಷನ್ ಮಾಡಿರ್ಬೋದು ಅದೆಲ್ಲ ಅತ್ತೆನೇ ಮಾಡಿರೋದು. ಹಾಗೆ ಹಿಂದಿನ ದಿನಾನೇ ನಾವು ಕಲಶ ಉಡಬೇಕು ಅಂತ ಅಂದರೆ ಕಲಶಕ್ಕೆ ಅಂತ ತೆಂಗಿನಕಾಯಿ ಆಗಿರ್ಬೋದು ಅದಕ್ಕೆಲ್ಲ ಅರಿಶಿನ ಹಚ್ಬಿಟ್ಟು ಅದೆಲ್ಲ ಕಂಪ್ಲೀಟ್ ಡ್ರೈ ಆಗೋವರೆಗೂ ಅದನ್ನು ಇಟ್ಟಿರಬೇಕಾಗಿತ್ತು. ಸೊ ಅದನ್ನೆಲ್ಲ ಅತ್ತನೇ ಮಾಡಿಕೊಟ್ರು. ಹಾಗೆ ಪೂಜೆಗೆ ಗಂಧಾಕ್ಷತೆ ಆಗಿರ್ಬೋದು, ಹಾಗೆ ವಿಭೂತಿ ಆಗಿರ್ಬೋದು ಎಲ್ಲನೂ ಕೂಡ ರೆಡಿ ಮಾಡಿಟ್ಕೊಂಡು, ಸೊ ನಾನಿಲ್ಲಿ ಸ್ವಲ್ಪ ಹೂವಿನ ಅಲಂಕಾರ ಮಾಡಿದ್ದೀನಿ ಅಷ್ಟೇ. ಬಟ್ ಮಿಕ್ಕಿರೋದು ಎಲ್ಲನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದಾರೆ ಹೆಂಗೆ ಮಾಡಬೇಕು ಏನು ಅಂತ. ಹಾಗೆ ಈ ವ್ರತದಲ್ಲಿ ಮಾಡಬೇಕಾದ್ರೆ ಅರಿಶಿನದಲ್ಲಿ ನಾವು ಗೌರಮ್ಮನ ಕೂಡ ಮಾಡ್ಕೋಬೇಕು. ಸೊ ಅದನ್ನು ಕೂಡ ಹೇಗೆ ಮಾಡ್ಕೊಬೇಕು, ಹಾಗೆ ಅದನ್ನು ಯಾಕೆ ಮಾಡಬೇಕು ಅಂತ ಎಲ್ಲ ತುಂಬ ಚೆನ್ನಾಗಿ ಹೇಳಿಕೊಟ್ರು.
ಈಗ ಪೂಜೆ ಎಲ್ಲ ಮುಗಿಸಿ ಆಗಲೇ ತೋರಿಸಿದ್ನಲ್ಲ ಆ ಸಿಲ್ಕ್ ಸ್ಯಾರಿ ಉಟ್ಕೊಂಡು ಬರ್ತೀನಿ. ಸೊ ಕೆಲಸ ಮಾಡೋದಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಸಿಂಪಲ್ ಸ್ಯಾರಿನೇ ಉಟ್ಕೊಂಡಿದ್ದೆ. ಸೊ ಈಗ ರೆಡಿಯಾಗಿ ಬಂದಿದ್ದೀನಿ. ಮೊದಲನೇದಾಗಿ ಪೂಜೆ ಸ್ಟಾರ್ಟ್ ಮಾಡೋಣ. ಗೌರಮ್ಮನ ಮುಂದೆ ಇರೋ ದೀಪನ ಹಚ್ಕೊಂಡಿದ್ದೀನಿ, ಹಾಗೆ ಮತ್ತೆ ಗೌರಮ್ಮನಿಗೆ ಪೂಜೆ ಮಾಡ್ತಾ ಇದ್ದೀನಿ. ಸೊ ಈಗ ಈ ಮಂಗಳಗೌರಿ ವ್ರತ ಪುಸ್ತಕ ಏನಿದೆ ಇದಕ್ಕೂ ಕೂಡ ನಾನು ಇವಾಗ ಅರಿಶಿನ ಕುಂಕುಮ ಗಂಧಾಕ್ಷತೆ ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸಿದ ಮೇಲೆ ಇವಾಗ ಮಂಗಳಗೌರಿ ವ್ರತನ ಕಥಾಸಾರ ಏನಿದೆಯೋ ಅದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಈ ಕಥೆನ ಓದಬೇಕಾದ್ರೆ ನಾವು ಮಂಗಳಗೌರಿ ಮುಂದೆ ಇಟ್ಟಿರೋ ಒಂದು ದೀಪದಲ್ಲಿ ತುಪ್ಪದ ದೀಪ ಹಚ್ಚಿಬಿಟ್ಟು ಕಾಡಿಗೆ ಹಿಡಿಬೇಕು. ಸೊ ಹಾಗೆ ನಾವು ಈ ಕಥೆನ ಓದಿ ಮುಗಿಸೋದ್ರೊಳಗಡೆ ಈ ತುಪ್ಪದ ದೀಪದಿಂದ ನಮಗೆ ಏನಂತ ಹೇಳ್ತಾರೆ ಕಾಡಿಗೆ ಬಂದಿರುತ್ತೆ. ಕಥೆನ ಓದಿ ಮುಗಿಸಿದ ಮೇಲೆ ಗೌರಮ್ಮಂಗೆ ಆರತಿ ಮಾಡಬೇಕು. ಸೊ ಹಾಗಾಗಿ ನನಗೆ ಆರತಿ ಹಾಡು ಬರೋದಿಲ್ಲ, ಹಾಗಾಗಿ ನಮ್ಮ ಅತ್ತೆನೇ ಆರತಿ ಹಾಡನ್ನು ಕೂಡ ಹಾಡಿದ್ದಾರೆ. ಪಂಕಜಲೋಚನೆ ಪಾರ್ವತಿ ರಮಣಿನಿ ಪಂಕಜಲೋಚನೆ ಪಾರ್ವತಿ ರಮಣಿನಿ ಬಾಬಾ ಬಾ ಶ್ರೀ ಗೌರಿ ನಿನ್ನ ಬೇಡಿ ಕೊಂಬೆವು ಬಾಬಾ ಬಾ ಶ್ರೀ ಗೌರಿ. ಗೌರಿಗೆ ಆರತಿ ಮಾಡಿದ ನಂತರ ಬಂದಿರೋ ಮುತ್ತೈದೆಯರಿಗೂ ಕೂಡ ಆರತಿ ಮಾಡಿ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಹುಡಿ ತುಂಬಿ ಎಲ್ಲರ ಹತ್ರನೂ ಆಶೀರ್ವಾದ ತಗೊಂಡೆ. ಹಾಗೆ ಇದು ನನ್ನ ಮೊದಲನೇ ಮಂಗಳಗೌರಿ ವ್ರತ ಆಗಿರೋದ್ರಿಂದ ನನ್ನ ಅತ್ತಿಗೆ ಕೂಡ ಬೆಂಗಳೂರಿಂದ ಬಂದಿದ್ದರು. ಹೀಗೆ ನನ್ನ ಮೊದಲನೇ ಮಂಗಳಗೌರಿ ವ್ರತ ತುಂಬ ನೀಟಾಗಿ ಚೆನ್ನಾಗಿ ಆಯಿತು. ಸೊ ಹಾಗೆ ಬೆಳಗ್ಗೆ ಬೇಗ ಇರೋದ್ರಿಂದ ತಿಂಡಿನೂ ಮಾಡಿರಲಿಲ್ಲ. ಬಟ್ ಎಲ್ಲ ವ್ರತ ಎಲ್ಲ ಮುಗಿಸಿ ಇವಾಗ ಊಟ ಮಾಡಬೇಕು. ಸೊ ಬನ್ನಿ ನೋಡೋಣ ಏನಿದೆ ಅಂತ. ಏನು ಮಾಡ್ತಿದ್ದೀರಾ? ನಾವು ಅಡುಗೆ ಮಾಡ್ತಾ ಇದ್ದೀವಿ. ಏನು ಅಡುಗೆ ಮಾಡ್ತೀರಾ? ಏನು ಸ್ಪೆಷಲ್ ಇವತ್ತು? ದಿಸ್ ಇಸ್ ಪಾಯಸಂ. ಏನು ಪಾಯಸ? ಹೆಸರು ಬೇಳೆ ಪಾಯಸ. ಇದು ಬೆಲ್ಲ ಹಾಕಿ ಮಾಡಿರ್ತೀವಿ. ಜಾಗ್ರಿ ಇದೆ, ಆರ್ಗ್ಯಾನಿಕ್ ಜಾಗ್ರಿ ಹಾಕಿದ್ದೀವಿ. ನೀವೇನ ಮಾಡಿದ್ದು? ಓ ಓಕೆ. ಮತ್ತೆ ಇದೆಲ್ಲ ಇದು ಕೋಸಂಬರಿ ಅಂತ ಎಲ್ಲಿ ಮಾಡಿರೋದು. ಎಲ್ಲಿದೆ? ಇಲ್ಲ, ಅರ್ಧ ಖಾಲಿ ಆಗೋಗಿದೆ. ತಿನ್ಕೊಂಡ್ಬಿಟ್ಟಿದ್ದಾರೆ ಹೊಟ್ಟೆ. ಓಕೆ, ನೆಕ್ಸ್ಟ್ ಏನಿದೆ ಅಂದ್ರೆ ರೈಸ್ ಇದೆ. ಓ ಇನ್ನು ಕೂಗ್ತಾ ಇದೆ, ಕುಕ್ಕರ್ ಬಿಡ್ತಾ ಇದೆ. ಇರ್ಲಿ ಬಿಡಿ. ಇದು ರೈಸ್ ಇದೆ, ಇದು ಓಕೆ. ಅದು ಒಂದು ಸಾಂಬಾರ್ ರೆಡಿ ಆಗ್ತಾ ಇದೆ. ಓ ನೈಸ್. ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದು. ಊಟ ಎಲ್ಲ ಆದಮೇಲೆ ಇಷ್ಟೊಂದು ರೆಡಿ ಆಗಿದ್ದೀವಿ ಅಂತ ಹೇಳಿಬಿಟ್ಟು ಸಾಕಷ್ಟು ಫೋಟೋಸ್ನ ತೆಗೆಸ್ಕೊಂಡು ಅದರಲ್ಲಿ ಒಂದಿಷ್ಟು ಫೋಟೋಸ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂತ ಹಾಕ್ಕೊಂಡು ಹಾಗೆ ಇವಾಗ ಯೂಟ್ಯೂಬ್ಗೂ ಕೂಡ ಹಾಕಿದ್ದೀನಿ. ಸೊ ಈ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇನ್ನಷ್ಟು ಕನ್ನಡ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್, ನಮಸ್ಕಾರ.